ನಮಸ್ಕಾರ. ಸರ್ಕಾರಿ ನೌಕರರೇ, ಸೆಪ್ಟೆಂಬರ್ 3ನೇ ವಾರ ಸಿಹಿ ಸುದ್ದಿ ಕೊಟ್ಟ ರಾಜ್ಯ ಸರ್ಕಾರ. 7ನೇ ವೇತನ ಆಯೋಗದಡಿಯಲ್ಲಿ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಸಿಹಿ ಸುದ್ದಿ ನೀಡಲು ಸಜ್ಜಾಗಿದೆ. ಇದೇ ಸೆಪ್ಟೆಂಬರ್ 3ನೇ ವಾರದಂದು ವರ್ಷದ 2ನೇ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿ ಆದೇಶಿಸಲಾಗಿದೆ. ಈ ಮೂಲಕ ನೌಕರರಿಗೆ ಸರ್ಕಾರ ಕೊಡುಗೆ ನೀಡಲಿದೆ. ಆದರೆ ನೌಕರರು ಕೇಂದ್ರ ಸರ್ಕಾರದಿಂದ ಕೋವಿಡ್ ವೇಳೆ ಉಳಿಸಿಕೊಂಡಿರುವ ಡಿಎ ಹೆಚ್ಚಳ ಬಾಕಿ ಪಡೆಯಲಿದ್ದಾರೆ ಎಂಬುದು ಗೊತ್ತಾಗಬೇಕಾಗಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಜಾರಿಗೆ ತರಲು ಅನುಮೋದನೆ ನೀಡಿದೆ. ಇದರಲ್ಲಿ ಬೆನ್ನಲ್ಲೇ ಇದೇ ತಿಂಗಳು 3ನೇ ವಾರ ನೌಕರರ ತುಟ್ಟಿ ಭತ್ಯೆಯು ಶೇಕಡಾ 3% ಇಲ್ಲವೇ 4% ಹೆಚ್ಚಳ ಮಾಡಿ ಘೋಷಿಸುವುದು ಬಹುತೇಕ ಖಚಿತ ಎಂದು ಸರ್ಕಾರಿ ಮೂಲಗಳು ತಿಳಿದಿವೆ. ತುಟ್ಟಿ ಭತ್ಯೆ ಹೆಚ್ಚಳ ಮೂಲಗಳು ತಿಳಿಸುವ ಪ್ರಕಾರ ಈ ವರ್ಷ 2024 2ನೇ ತುಟ್ಟಿ ಭತ್ಯೆ ಹೆಚ್ಚಳ ಅಧಿಕೃತ ಮಾಹಿತಿ ನೌಕರರು ವಾರದಲ್ಲಿ ಪಡೆಯಲಿದ್ದಾರೆ. ಕೇಂದ್ರ ಸರ್ಕಾರವು ಶೇಕಡಾ 3ರಿಂದ 4% ಡಿಎ ಹೆಚ್ಚಳ ಮಾಡಲಿದೆ. ಮೊದಲು ಶೇಕಡಾ 3% ಡಿಎ ಏರಿಕೆ ಆಗಬಹುದಿತ್ತು ಎನ್ನಲಾಗಿತ್ತು. ಇದೀಗ ಶೇಕಡಾ 4% ಹೆಚ್ಚಿಸಬಹುದು. ಜನವರಿಯಲ್ಲಿ ಏರಿಕೆ ಮಾಡಬೇಕಿದ್ದ ತುಟ್ಟಿ ಭತ್ಯೆ ಹೆಚ್ಚಳ ಶೇಕಡಾ 4% ಏರಿಕೆ ಮಾಡಿ ಮಾರ್ಚ್ ತಿಂಗಳಿಂದ ಆದೇಶಿಸಲಾಗಿತ್ತು. ಇದರಿಂದ ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ 50% ತಲುಪಿದೆ. ಸೆಪ್ಟೆಂಬರ್ ಘೋಷಿಸಿದ ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ 54% ತಲುಪುವ ನಿರೀಕ್ಷೆ ಇದೆ. ತುಟ್ಟಿ ಭತ್ಯೆ ಮಾತ್ರವಲ್ಲದೆ ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಪರಿಹಾರ ಸಹ ಘೋಷಣೆಯಾಗುವ ಸಾಧ್ಯತೆ ಇದೆ. ಪ್ರತಿ ವರ್ಷ ಇವುಗಳನ್ನು 2 ಬಾರಿ ಹೆಚ್ಚಿಸುವ ಮೂಲಕ ನೌಕರರನ್ನು ಹೆಚ್ಚಿಸುವ ಬೆಲೆ ಏರಿಕೆ ಮಧ್ಯೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುತ್ತದೆ. ಬಾಕಿ ಡಿಎ ಹೆಚ್ಚಳ ಪಾವತಿ ಬಗ್ಗೆ ಸರ್ಕಾರ ಹೇಳಿದ್ದೇನು? 2022ರಲ್ಲಿ ಎದುರಾದ ಕೋವಿಡ್ ಸಂಕಷ್ಟದಲ್ಲಿ ಕೇಂದ್ರ ಸರ್ಕಾರ ನೌಕರರಿಗೆ ಏರಿಕೆ ಮಾಡಿದ್ದ 18 ತಿಂಗಳ ತುಟ್ಟಿ ಭತ್ಯೆ ಹಾಗೂ ತುಟ್ಟಿ ಪರಿಹಾರ ಏರಿಕೆಯ ಈವರೆಗೆ ಪಾವತಿಯಾಗದೆ ಬಾಕಿ ಉಳಿದುಕೊಂಡಿದೆ. ಈ ಬಾರಿ ತುಟ್ಟಿ ಭತ್ಯೆ ಹೆಚ್ಚಳ ಸಂದರ್ಭದಲ್ಲಿ ಈ ಬಗ್ಗೆಯೂ ಮಹತ್ವದ ಘೋಷಣೆ ಆಗಲಿದೆ ಎಂದು ನಿರೀಕ್ಷೆ ನೌಕರರು ಕಾಯುತ್ತಿದ್ದಾರೆ. ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಖಾತೆ ಸಚಿವ ಪಂಕಜ್ ಚೌಧರಿ ಅವರು ಈ ಬಗ್ಗೆ ಸ್ಪಷ್ಟೀಕರಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ವೇಳೆ ಸ್ಥಗಿತಗೊಂಡಿದ್ದ ಡಿಎ ಮತ್ತು ಡಿಎಆರ್ ಹೆಚ್ಚಳ ಮರಳಿ ತಿಳಿಸಿದ್ದರು. ಹೀಗಾಗಿ ಒಂದಿಷ್ಟು ಜನ ಬಾಕಿ ಹೆಚ್ಚಳ ಮರೀಚಿಕೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ನೌಕರರ ತುಟ್ಟಿ ಭತ್ಯೆ ಪ್ರಮಾಣ ಶೇಕಡಾ 50% ಮೀರಿದರೆ ಅದು ಮೂಲ ವೇತನ ಜೊತೆಗೆ ವಿಲೀನವಾಗುತ್ತದೆ ಎಂಬ ಪ್ರಶ್ನೆ ಶುರುವಾಗಿದೆ. ತಜ್ಞರ ಪ್ರಕಾರ ನೋಡುವುದಾದರೆ ಸದ್ಯಕ್ಕೆ ಅದು ವಿಲೀನಗೊಳ್ಳುವುದಿಲ್ಲ. ಬದಲಾಗಿ 8ನೇ ವೇತನ ಆಯೋಗ ಜಾರಿಗೆ ಆಗುವವರೆಗೂ 2 ಪ್ರತ್ಯೇಕವಾಗಿ ಮುಂದುವರಿಯಲಿದೆ ಎಂದಿದ್ದಾರೆ. ವೇತನ ಆಯೋಗ ಜಾರಿಗೆ ಆಗೋದು 2026ರಲ್ಲಿ. ಅಲ್ಲಿಯವರೆಗೆ ನೌಕರರು ಇನ್ನೂ 2 ಡಿಎ ಡಿಆರ್ ಹೆಚ್ಚಳ ಪಡೆಯಲಿದ್ದಾರೆ. 8ನೇ ವೇತನ ಆಯೋಗ ಜಾರಿ. ಕೇಂದ್ರ ಸರ್ಕಾರ ನೌಕರರ 8ನೇ ವೇತನ ಆಯೋಗ ರಚನೆ ಜಾರಿಯನ್ನು ನಿರೀಕ್ಷಿಸುತ್ತಿದೆ. ಸದ್ಯ 7ನೇ ವೇತನ ಆಯೋಗ ಜಾರಿಯಾಗಿ 8.5 ವರ್ಷಗಳಾಗಿವೆ. 8ನೇ ವೇತನ ಆಯೋಗ ರಚನೆ ಬಗ್ಗೆ ಯಾವ ಮಾಹಿತಿ ಇಲ್ಲ.